ಇವಾಗ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ದೀರಾ? ಗ್ರೌಂಡ್ಗೋಸ್ಕರ ಸರ್. ಈ ಗೇಮಲ್ಲಿ ಗೆದ್ದು ಆ ಗ್ರೌಂಡ್ನ ಕಾಪಾಡ್ಕೋಬೇಕು. ನಾವ್ ಈ ಸ್ಪೋರ್ಟ್ಸ್ ಕೋರ್ಟ್ನೇ ನಂಬ್ಕೊಂಡಿದೀವಿ ಸರ್. ನಮಗ್ ಜಾಬ್ ಸಿಕ್ಕಿ ನಮ್ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಆ ಗ್ರೌಂಡ್ ಹಾಗೆ ಇರ್ಬೇಕು. ಹೇಗಾದ್ರೂ ಈ ಮ್ಯಾಚ್ ಗೆಲ್ಬೇಕು ಸರ್. ನಾನು ಇದೀನಲ್ವಾ, ನೀವೇನ್ ಟೆನ್ಷನ್ ತಗೋಬೇಡಿ. ನಾವು ಖಂಡಿತ ಗೆದ್ದೇ ಗೆಲ್ತೀವಿ. ನೀವು ಗೆಲ್ಲೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಆದ್ರೆ ಸರ್, ಇನ್ನೂ ರಾಗ ಎಳಿತಾ ಇದ್ದೀರಲ್ಲ, ನಿಮಗ್ ಸರ್ ಮೇಲೆ ನಂಬಿಕೆ ಇಲ್ವಾ? ನಾವು ಗೆಲ್ತೀವಿ, ಗೆದ್ದೇ ಗೆಲ್ತೀವಿ, ಸರಿನಾ? ನಮಗ್ ನಂಬಿಕೆ ಇದೆ ರಾಜಲಕ್ಷ್ಮಿ. ಅದಕ್ಕೆ ಸರ್ ಯಾವಾಗ ಪ್ರಾಕ್ಟೀಸ್ ಬರಕ್ ಹೇಳ್ತಾರೋ ಅವಾಗ ಬರ್ತೀವಿ. ರಿಲ್ಯಾಕ್ಸ್ ಮಾಡದೆ ಪ್ರಾಕ್ಟೀಸಿಗೆ ಬರ್ತೀವಿ. ಹೌದು ಸರ್, ನೀವು ಡೇ ಅಂಡ್ ನೈಟ್ ಪ್ರಾಕ್ಟೀಸ್ ಮಾಡು ಅಂದ್ರೂ ಮಾಡ್ತೀವಿ ಸರ್. ಈ ಗೆಲುವನ್ನ ನಿಮಗ್ ತಂದ್ಕೊಡ್ತೀವಿ ಸರ್. ಅವರನ್ನ ಗೆಲ್ಲಿಸ್ತೀರಾ? ನಿಮ್ಮನ್ನ ಸೋಲ್ಸೋದಿಕ್ಕೆ ನನಗಿದೊಂದು ಒಳ್ಳೆ ಚಾನ್ಸ್. ಹೇಗ್ ಉಪಯೋಗಿಸ್ತೀನಿ ಅಂತ ನೋಡ್ತೀರಿ. ಮಾತಲ್ಲಿ ಹೇಳೋಷ್ಟು ಈಸಿ ಅಲ್ಲ, ಕೈಯಲ್ಲಿ ಮಾಡಿ ತೋರ್ಸೋದು. ಅಂದ್ರೆ? ಹೌದು, ನನಗ್ಯಾಕೋ ಇದು ಆಗೋ ಕೆಲ್ಸ ಅಲ್ಲ ಅಂತ ಅನಿಸ್ತಾ ಇದೆ. ಇವ್ರ ಟೆನ್ಷನ್ ಹೋಗೋದಿಕ್ಕೆ ನೀವ್ ಯಾವ್ದೋ ಕತೆ ಹೇಳ್ತಿದ್ದೀರಾ ಅನಿಸ್ತಿದೆ. ನೀವೇನ್ ಮಾತಾಡ್ತಿದ್ದೀರಾ? ನಡೆಯೋದನ್ನೇ ಹೇಳ್ತಾ ಇದ್ದೀನಿ. ನೀವೇನ್ ಮಾತಾಡ್ತಿದ್ದೀರೋ ನಮ್ಗೆ ಅರ್ಥ ಆಗ್ತಿಲ್ಲ. ಕನ್ನಡದಲ್ಲೂ ಕೂಡ ಅರ್ಥ ಆಗದಿರೋ ತರ ಮಾತಾಡೋದು ನಮ್ ಜೆನ್ನಿ ಆಂಟಿ ಟ್ಯಾಲೆಂಟ್. ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ ರೀ. ಈಗ ನೀವು ಆಟದಲ್ಲಿ ಗೆಲ್ಬೇಕು ಅನ್ನೋ ಹಠದಲ್ಲಿದ್ದೀರಾ, ಒಳ್ಳೇದೆ. ಡೇ ಅಂಡ್ ನೈಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಅದು ಒಳ್ಳೇದೆ. ಆದ್ರೆ ಹೊಸದಾಗಿ ಮದ್ವೆ ಆಗಿರೋ ಜೋಡಿನ ನಿಮ್ ಜೊತೆಲೇ ಓಡಾಡಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ವೇನೋ. ಆಂಟಿ, ನೀವ್ ಮಾತಾಡ್ತಾ ಇರೋ ರೀತಿ ಸರಿ ಇದೆಯಾ? ನೀನ್ ಸುಮ್ನೆ ಇರು ಶೌರ್ಯ, ರಿಯಾಲಿಟಿ ಅವ್ರಿಗೆ ಗೊತ್ತಾಗ್ಬೇಕಲ್ವಾ? ಇಲ್ ನೋಡಿ ಮಕ್ಳೇ, ಇವ್ರಿಗೂ ಆಗ್ಬೇಕಾಗಿರೋದೆಲ್ಲ ಆಗ್ಬೇಕಲ್ವಾ? ಒಂದ್ ಹನಿಮೂನ್ ಇಲ್ಲ, ಒಂದ್ ಹಾಲಿಡೇ ಇಲ್ಲ, ಜಾಲಿಡೇನೂ ಇಲ್ಲ. ಪಾಪ ಏನೂ ಆಗಿಲ್ಲ. ಈ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ರೆ ಕರೆಕ್ಟಾ ಹೇಳಿ? ಆಂಟಿ, ಹೌದಲ್ವಾ? ಅಂದ್ರೆ ಈ ಕನ್ಸು ನನ್ಸಾಗಲ್ವಾ ಸರ್? ಅಯ್ಯೋ, ನೀವ್ ಸುಮ್ನೆ ಇರಿ. ಏನ್ರಿ ನೀವು ಈ ಟೈಮಲ್ಲಿ ಮಾತಾಡೋ ಮಾತಾ ಇದು? ನೋಡಿ, ಅವ್ರೆಲ್ರು ಎಷ್ಟು ಡಲ್ ಆಗ್ತಿದ್ದಾರೆ. ಆಂಟಿ, ಮದ್ವೆ ಆದರೂ ಆಟ ಆಡೋ ಹೋಗಿಲ್ಲ ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ? ಮದ್ವೆನೇ, ಕೆರಿಯರೇ. ನಾನು ನಿಮ್ ಹಿಂದೆ ಇರ್ತೀನಿ, ನೀವು ಆಡೇ ಆಡ್ತೀರಾ, ನೀವು ಗೆದ್ದೇ ಗೆಲ್ತೀರಾ. ನೀನ್ ತುಂಬಾ ಒಳ್ಳೆಯವನು ಅಂತ ನನಗೆ ಗೊತ್ತು ಶೌರ್ಯ. ಯಾರಾದ್ರೂ ಕೇಳಿದ್ರೆ ನೋ ಅಂತ ಹೇಳಲ್ಲ. ಎಲ್ರು ಚೆನ್ನಾಗಿರ್ಬೇಕು, ಎಲ್ಲಾ ಕಡೆ ನಾನೇ ಇರ್ಬೇಕು ಅನ್ನೋ ನೀನ್ ಸಿದ್ಧಾಂತ ವರ್ಕೌಟ್ ಆಗಲ್ಲ. ನಿಜ ಹೇಳು, ನೀನಿಲ್ ರಾಜಲಕ್ಷ್ಮಿ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಷ್ಟೋ ಕನ್ಸ್ಕೊಂಡಿದ್ಯಾ ಅಲ್ವಾ? ಮತ್ತೆ ಇವ್ರ ಕನ್ಸನ್ನ ನೆರವೇರಿಸ್ತೀನಿ ಅಂತ್ಯ. ನೀವೇ ಹೇಳಿ, ನಿಮ್ ಸರ್ಗೆ ಅವ್ರ ಕನ್ಸ್ಗಳು ಮುಖ್ಯನಾ ಅಥವಾ ನಿಮ್ ಕನ್ಸ್ಗಳ? ಸರಿ, ಸರ್ ನಿಮ್ಗೋಸ್ಕರ ಬಂದು ನಮ್ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಅವರಿಬ್ರು ಕಾನ್ಸಂಟ್ರೇಷನ್ ನಿಮ್ ಆಟದ ಮೇಲೆ ಇರತ್ತೆ ಅಂತ ಅನ್ಕೋತೀರಾ? ನೋವೇನೂ ಇಲ್ಲ, ಹೈವೇನೂ ಇಲ್ಲ. ನೀವ್ ಸುಮ್ನೆ ಇರಿ. ನಿಮ್ಗೆ ನಮ್ಮ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಇಷ್ಟೊತ್ವರೆಗೂ ಇತ್ತು, ಇವ್ರು ಹೇಳಾದ್ಮೇಲೆ ಅದು ಹೊರಟೋಯ್ತು. ಅಬ್ಬಾ, ನನಗ್ ಸ್ವಲ್ಪ ಸಮಾಧಾನ ಆಯ್ತು. ಅದೇನ್ ಬೇಕಾಗಿಲ್ಲ, ನಮ್ಮನ್ನ ನಂಬಿ. ಅಯ್ಯೋ, ಅದ್ ಹಾಗಲ್ಲ ಸರ್. ನೀವು ಬೇಡ ಅಂತ ಹೇಳ್ಬೇಡಿ. ಈ ಗೇಮ್ ಗೆದ್ದು ನಮ್ಮ ಗ್ರೌಂಡನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ, ನಮ್ಮ ಆಸೆಗಳನ್ನೆಲ್ಲ ದೂರ ಇಟ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ರಾಜಿ, ಏನ್ ಆಲ್ಮೋಸ್ಟ್ ಗೆದ್ದ ಹಾಗೇನೆ. ಸರ್, ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ಇವ್ರಿಗೋಸ್ಕರ ನಮ್ಮ ಪರ್ಸನಲ್ ಲೈಫ್ನ ಸ್ವಲ್ಪ ಪಕ್ಕದಲ್ಲಿ ಇಡ್ಬೇಕು ಅಂತಾನೆ ಅಲ್ವಾ? ಅಷ್ಟೇ ತಾನೇ? ಅಯ್ಯೋ, ನಾನು ಕೂಡ ಅದೇ ಹೇಳ್ದೆ ಸರ್.
ಓ, ನಿನಗೆ ಈ ರೀತಿ ಅರ್ಥ ಆಯ್ತಾ? ಹೌದು ಸರ್. ಅವ್ರ ಕಷ್ಟ ಗೆಲ್ಬೇಕು ಅಂತಿರೋ ನೋವು ಅದನ್ನ ನೋಡ್ತಿದ್ದೀರಾ ಅಲ್ವಾ ನೀವು? ನನಗೆ ಗೊತ್ತು, ನಿಮ್ಮ ಮನಸ್ಸು ನನಗೆ ಗೊತ್ತು ಸರ್. ನಿಮ್ಮನ್ನ ಅರ್ಥ ಮಾಡ್ಕೊಳ್ತೀನಲ್ವಾ? ನಿನಗೆ ನನ್ನ ಕಷ್ಟ ಅರ್ಥ ಆಗ್ತಿಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ? ನನಗೂ ಕೂಡ ನಿಮ್ಮ ಹಾಗೇನೆ ಅವ್ರ ಆಸೆಗಳನ್ನ ಬಿಟ್ಟು ಬೇರೆ ಏನೂ ಕಾಣಿಸ್ತಿಲ್ಲ ಸರ್. ಅಂದ್ರೆ ರಾಜಿ ಸರ್, ನಮ್ ಸ್ಟೂಡೆಂಟ್ಸ್ಗೋಸ್ಕರ ಪರ್ಸನಲ್ ಲೈಫ್ ನ ತ್ಯಾಗ ಮಾಡ್ತಂತ ದೊಡ್ಡ ವ್ಯಕ್ತಿಯಾಗಿ ನೀವು ಚರಿತ್ರೆಯಲ್ಲಿ ಉಳ್ಕೊಂಡ್ಬಿಡ್ತೀರಾ ಸರ್? ಮದುವೆ ಆಗಿರೋ ಬ್ರಹ್ಮಚಾರಿ ಆಗ್ಬಿಡ್ತೀನಿ ನಾನು. ಸರ್, ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. ಓಹೋ, ನನಗಂತೂ ಏನು ಅರ್ಥ ಆಗ್ತಿಲ್ಲ ರಾಜಿ. ಏನೋ ರಾಜಲಕ್ಷ್ಮಿ, ಇದೆಲ್ಲ ನೀನು ಅವ್ರ ಮುಂದೆ ಸಮಾಧಾನಕ್ಕೆ ಹೇಳ್ತಿದ್ಯಾ ಅನ್ನೋ ತರ ಇದೆ. ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲಪ್ಪ. ಸರ್ ಮೇಲ್ ಆಣೆ, ನಾವ್ ಗೆಲ್ಲೋವರೆಗೂ ನಾನು ಸರ್ ದೂರಾನೇ ಇರ್ತೀವಿ. ಅಯ್ಯಯ್ಯೋ, ಇವ್ರ ದೃಷ್ಟಿಲಿ ಹೀರೋ ಅಂತ ಕಾಣಿಸೋಕೆ ನನ್ನನ್ನು ಝೀರೋ ಮಾಡ್ತಿದಾರಲ್ಲಪ್ಪ. ನಿನ್ನೇನೋ ನಂಬೋದು, ಆದ್ರೆ ನಿನ್ ಗಂಡನ್ ಮಾತ್ರ ನಂಬಕ್ಕಾಗಲ್ಲ. ಇವ್ರ ದೃಷ್ಟಿಲಿ ನಾನು ವಿಲನ್ನ? ಹಾಗೆಲ್ಲ ಏನೂ ಇಲ್ಲ. ನನ್ ಮಾತು ಅವ್ರಿಗೆ ಲಕ್ಷ್ಮಣ ರೇಖೆ ತರ ಜನಿ ಆಂಟಿ. ಅದೇ ನನ್ ಭಯ, ಎಲ್ಲಿ ಆ ರೇಖೆ ದಟ್ ಹೋಗ್ತಾರೆ ಅಂತ. ಅಷ್ಟು ನಂಬಿಕೆ ಇಲ್ದೆ ಹೋದ್ರೆ ಅವ್ರಿಗೂ ನನ್ಗೂ ನೀವು ಕಾವಲಾಗಿದ್ಬಿಡಿ, ಸರಿನಾ? ನಿಮ್ 2 ಕಣ್ಗಳು ಸಾಲದೆ ಹೋದ್ರೆ 4 CC ಕ್ಯಾಮ್ರಾಗಳನ್ನು ಕೂಡ ಫಿಕ್ಸ್ ಮಾಡ್ಬಿಡಿ. ರಾಜಿ, ಅವ್ರಿಗೆ ಇಲ್ದಿರೋ ಐಡಿಯಾ ಎಲ್ಲ ನೀನ್ ಯಾಕೆ ಕೊಡ್ತೀಯಾ? ಏನು ಬೇಕಾಗಿಲ್ಲ, ನಾನ್ 2 ಕಣ್ಗಳೇ ಸಾಕು. ಹೌದು, ಅದೊಂಥರ CCTV ತರ ಎಲ್ಲಾನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಛೀ, ಇವಾಗ ನಿಮ್ಮೆಲ್ಲರಿಗೂ ನಂಬಿಕೆ ಬಂದಿದ್ಯಾ? ಬಂದಿದೆ. ಸರಿ, ನೀವು ಹೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜಲಕ್ಷ್ಮಿ. ಬರ್ತೀವಿ. ಹೋಗ್ ಬನ್ನಿ. ಹುಷಾರು. ರಾಜಿ ಬಾ. ನೀವ್ಯಾಕೆ ಹಿಡ್ಕೊಂಡಿದ್ದೀರಾ? ಬಿಡಿ ಕೈನಾ. ಬಾ 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 ರಾಜಿ. ಅದನ್ನ ಹೇಳ್ಬೇಕಾಗಿರೋದು ನಾನು. ಏನು? ಯಾಕೆ? ಏನ್ ಹೊಸ್ದಾಗ್ ಕೇಳ್ತಾ ಇದ್ಯಾ? ಈಗ ತಾನೇ ಮಾತ್ ಕೊಟ್ಲಲ್ವಾ ನಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ. ಏನ್ ರಾಜಲಕ್ಷ್ಮಿ? ಹೌದು ರೀ, ಗೇಮ್ ಗೆಲ್ಲೋವರೆಗೂ ನೀವು ನಾನು ಗಂಡ ಹೆಂಡತಿ ಅಲ್ಲ, ಕೋಚ್ ಸ್ಟೂಡೆಂಟ್ ಅಷ್ಟೇ. ರಾಜಿ, ಇದೇನ್ ಶಿಕ್ಷೆನೋ ಇಲ್ಲ ನನಗೆ ಕೊಡ್ತಿರೋ ಪರೀಕ್ಷೆನೋ ಗೊತ್ತಾಗ್ತಿಲ್ಲ. ಸರ್, ಸ್ವಲ್ಪ ದಿನಗಳು ಮುಗ್ದೋಗುತ್ತೆ ಸರ್. ಅವಲಾಗಲ್ಲ, ಒಬ್ನೇ ಮಲ್ಕೊಳ್ಳೋದು ಕಷ್ಟ. ಬಾ ನೀನು. ಜೊತೆಲ್ ಮಲ್ಕೊಂಡ್ರೆ ಇನ್ನೂ ಕಷ್ಟ ಅಲ್ವಾ? ರಾಜಲಕ್ಷ್ಮಿ, ನೀನ್ ಗೆಲ್ಬೇಕೋ ಬೇಡವೋ? ಗೆಲ್ಬೇಕು. ಮತ್ತೆ ಹೇಳು. ಹೌದು ಸರ್, ಹೌದು ಸರ್. ಅದುವರೆಗೂ ಮನ್ಸಿಗೆ ಸ್ವಲ್ಪ ಕಷ್ಟ ಆದ್ರೂ ನಾವು ಸ್ವಲ್ಪ ದೂರಾನೇ ಇರಬೇಕು ಸರ್. ಸರಿ ರಾಜಿ, ಓಕೆ. ಒಂದೇ ರೂಮಲ್ಲಿ ದೂರ ಮಲ್ಗೋಣ. ಬಾ. ಸರ್, ಏನು ಬೇಕಾಗಿಲ್ಲ, ನನ್ ರೂಮ್ ತುಂಬಾ ವಿಶಾಲವಾಗಿದೆ, ಅಲ್ಲೇ ಮಲ್ಕೋತಾಳ್ ಬಿಡು. ನೀನೇನು ಯೋಚನೆ ಮಾಡ್ಬೇಡ. ನೀನ್ ಬಾ ರಾಜಿ. ಆಂಟಿ, ಜರ್ಗು. ರಾಜಿ ಒಂದ್ ನಿಮಿಷ. ಬೇಗ ಬಾ, ರಾಜಿ. ರಾಜಿ, ನನ್ ಮಾತ್ ಕೇಳು. ಅಬ್ಬಾ, ನಿಮ್ಮಿಬ್ರು ನಡುವೆ ಆಗಿರೋ ಈ ಗ್ಯಾಪ್ ಶಾಶ್ವತವಾಗಿರೋ ಹಾಗೆ ಮಾಡಿ ಶೌರ್ಯನ ನಾನ್ ಪಡ್ಕೋತೀನಿ. ರಾಜಿ, ಛೆ. ಅಯ್ಯೋ, ಇವಾಗ ಏನ್ ಮಾಡೋದು? ಯಾರೋ ನನ್ ಮಗ ಯಾವ ಕೆಲ್ಸಕ್ಕೂ ಬಾರ್ದೋನು ಅಂತ ಏನೇನೋ ಮಾತಾಡಿದ್ರು. ನಮ್ ಸೀನು ಬಗ್ಗೆ ನಮ್ಮನೇಲಿರೋರೆ ಹಾಗೆಲ್ಲ ಯಾಕೆ ಮಾತಾಡ್ತಾರೆ ಪದ್ಮ? ಇದಾರೆ ಅತ್ಗೆ, ನಿನಗ್ ಗೊತ್ತಿಲ್ದೇ ಇರ್ಬೋದು. ಆ ಮಾತ್ ಅಂದಿರೋರು ಗೊತ್ತು, ಕೇಳಿಸ್ಕೊಂಡಿರೋರು ಗೊತ್ತು. ಇವತ್ತು ನನ್ನ ಮಗ ಮೊದಲನೇ ದಿನ ಕೆಲ್ಸಕ್ಕೆ ಹೋಗಿ ಇಡೀ ದಿನ ಕಷ್ಟ ಪಟ್ಕೊಂಡು ಮನೆಗೆ ಬರ್ತಿದ್ದಾನೆ. ಕಣ್ಣು ಹಾಕ್ದೆ ಹೋಗಿ ಮಲ್ಕೊಳ್ಳಿ. ಇವಾಗ ಅಷ್ಟೊಂದು ಅರ್ಜೆಂಟ್ ಏನಿದೆ? ನೆಮ್ಮದಿಯಾಗಿ ಹೋಗ್ತಾರ ಬಿಡಿ. ಮನುಷ್ಯ ದೃಷ್ಟಿ ಒಳ್ಳೇದಲ್ಲ ಪಾರ್ವತಿ, ಎಲ್ರ ಕಣ್ಣು ಒಂದೇ ತರ ಇರಲ್ವಲ್ಲ.
ಈ ಮಾತನ್ನ ನಮ್ಮ ಪದ್ಮ ನೋಡಿ ಯಾರೋ ಹೇಳಿರ್ತಾರೆ, ಅದನ್ನ ನೆನಪಲ್ಲಿ ಇಟ್ಕೊಂಡು ಇವಾಗ ನಮ್ಗೆಲ್ಲ ಹೇಳ್ತಾ ಇದ್ದಾಳೆ ಅಲ್ವೇ ಪದ್ಮ? ನನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ನನಗೇನಾದ್ರೂ ಜನಗಳನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಉರಿ ಅಂತಾರೆ. ಮಾವ, ಅವೆರಡೂ ಒಂದೇ ಅಲ್ವಾ? ಅದೇ ಕಣಮ್ಮ, ಅದೇ ನಿಮ್ಮ ಅತ್ತೆಗೆ ಅರ್ಥ ಆಗುತ್ತೆ ಇಲ್ವೇನೋ ಅಂತ ಅದೇನು ಅಂದ್ರೆ ಅದು ನನ್ನ ಹೆಂಡತಿಗೆ ಅರ್ಥ ಆಯ್ತಾ ಇಲ್ವ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಓ, ನನ್ ಬಗ್ಗೆ ಹಾಗಿರ್ಲಿ. ಎಲ್ರಿಗೂ ಇವಾಗ್ಲೇ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇನ್ಯಾವತ್ತೂ ಯಾರು ಕೂಡ ನನ್ ಮಗನ್ ಬಗ್ಗೆ ಕಣ್ಣೆತ್ತಿ ಒಂದು ಮಾತು ಆಡಬಾರ್ದು. ಅಬ್ಬಾ, ಸರಿಯಾಗಿದ್ರೆ ಯಾರು ಏನೂ ಹೇಳಲ್ಲ. ನಿನ್ನ ಅಲ್ಲೋಡಿ ಸೀನು ಬಂದ. ಸೀನು, ಬಾ 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 ಬಾ. ನಿನಗೋಸ್ಕರನೇ ಕಾಯ್ತಾ ಇದ್ದೆ ಕಣೋ. ನಿನಗ್ 100 ವರ್ಷ ಆಯಸ್ಸು. ಸುಮ್ನೆ ಇರ್ತೇನೆ, ಬಂದ್ಬಿಟ್ಟು ದೊಡ್ಡದಾಗಿ. ಅವನಿಗೆ ಮೊನ್ನೆ ತಾನೇ ಅಲ್ವೇ 2 ತಿಂಗಳ ಹಿಂದೆ 18 ವರ್ಷ ತುಂಬಿರೋದು. ನೀವು ಡಬ್ಬಾ ಜೋಕ್ ಮಾಡಬೇಡಿ. ಏನ್ ಸೀನು, ಮುಖ ಬಾಡ್ ಹೋಗಿದೆ, ಸುಸ್ತಾಗಿದ್ಯಾ? ಬೆಳಗ್ಗೆಯಿಂದ ಸಂಜೆ ತನಕ ಡ್ಯೂಟಿ ಮಾಡ್ತಾನೆ ಇದ್ರೆ ಸುಸ್ತಾಗಲ್ವಾ ಪಾರ್ವತಿ? ಸೀನು, ನೀನ್ ಹೋಗ್ ಮೊದ್ಲು ಸ್ನಾನ ಮಾಡ್ಕೊಂಡ್ ಬಾ. ನಿನಗಿಷ್ಟ ಅಂತ ಟೊಮೆಟೊ ತೊಕ್ಕು, ತರಕಾರಿ ಸಾರು, ಹಪ್ಳ ಕೂಡ ಕರ್ದಿಟ್ಟಿದೀನಿ. ಹೊಟ್ಟೆ ತುಂಬಾ ಊಟ ಮಾಡುವಂತೆ. ಹೋಗು ಹೋಗು. ನನಗೆ ಹಸ್ವಿಲ್ಲಮ್ಮ. ಯಾಕೆ ಹಸ್ವಿಲ್ಲ? ಕೆಲ್ಸ ಸಿಕ್ತು ಅನ್ನೋ ಖುಷಿನಲ್ಲಿ ಹೊಟ್ಟೆ ತುಂಬಿಟ್ಟಿದ್ಯಾ? ಅಲ್ಲಮ್ಮ, ನೀನೇನು ಮಾತಾಡ್ಬೇಡ್ವೋ. ಆಫೀಸಿಂದ ನೀನ್ ಬಂದ್ ಕೂಡ್ಲೆ ಆಫೀಸಲ್ಲಿ ಇವತ್ತು ಏನೇನಾಯ್ತು ಅಂತ ಎಲ್ಲಾನು ಹೇಳ್ತ್ಯಾ? ಎಲ್ರು ಕೂತ್ಕೊಂಡು ಊಟ ಮಾಡ್ತಾ ನಿನ್ ಮಾತ್ ಕೇಳ್ಬಹುದು ಅಂತ ನಿನ್ಗೋಸ್ಕರ ಕಾಯ್ತಾ ಇದ್ರೆ ನೀನ್ ಹಸ್ವಿಲ್ಲ ಅಂತಿದ್ಯಲ್ಲ. ಅದು ಹಸ್ವಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ತಿನ್ನಕ್ ಇಷ್ಟ ಇಲ್ಲ ಅಂತಾನೂ ಗೊತ್ತಾಗ್ತಿಲ್ಲ. ಆಯ್ತು ಬಿಡು. ಈಗ್ಲೇ ಇಲ್ಲೇ ಒಂದು ವಿಷಯ ಗೊತ್ತಾಗ್ಬೇಕು. ಹಾ, ಅವಳ ಎದುರುಗಡೆ ಬಂದ್ರೆ ನಿನಗ್ ಒಳ್ಳೇದಾಗತ್ತೆ ಅಂತ ಎಲ್ರು ಅನ್ಕೊಂಡಿದ್ರಲ್ಲ. ಇವತ್ ಯಾರ ಎದುರುಗಡೆ ಬಂದಿದ್ದಕ್ಕೆ ನಿನಗ್ ಒಳ್ಳೇದಾಯ್ತು ಅನ್ನೋದನ್ನ ಹೇಳು. ಅದಾಗಲ್ಲಮ್ಮ, ನಾನು ಹೇಳೋದನ್ನ ಕೇಳಿ. ಮೊದ್ಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ. ನಾನ್ ಎದುರುಗಡೆ ಬಂದೆ ತಾನೇ ಬೆಳಿಗ್ಗೆ? ಹೌದಮ್ಮ, ನೀನೇ ಬಂದೆ. ಆದ್ರೆ ಅಂದ್ರೇನು? ಆದ್ರೆ ಏನಾಯ್ತು ಅಂತ ಹೇಳು. ಅವನೇನೋ ಹೇಳ್ಬೇಕು ಅಂತಿದ್ದಾನಲ್ವಾ, ಹೇಳಿ ಬಿಡು. ಅದೇನಾಗಿದ್ರು ಸರಿ, ಮೊದ್ಲು ನನ್ ಬಗ್ಗೆ ನೀನ್ ಹೇಳಲೇಬೇಕು. ನಮ್ಮಮ್ಮ ಇವತ್ತು ಎದುರುಗಡೆ ಬಂದಿದ್ದಕ್ಕೆ ಇವತ್ತು ಆಫೀಸಲ್ಲಿ ನಾನು ಹ್ಯಾಪಿಯಾಗಿ ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳು. ಸಂಬಳ ಎಷ್ಟು ಕೊಡ್ತಾರೆ ಅನ್ನೋದನ್ನು ಹೇಳು. ಅಡ್ವಾನ್ಸ್ ಎಷ್ಟು ಕೊಟ್ರು ಅಂತಾನು ಹೇಳು. ಕೇಳಲಿಲ್ಲ ಅಂದ್ರು ಅಡ್ವಾನ್ಸ್ ಕೊಟ್ರು ಅಂತಾನು ಹೇಳು. ಅಮ್ಮ, ನನಗ್ ಮಾತಾಡಕ್ ಬಿಡಮ್ಮ. ಹೇಳು ಅಂತಾನೆ ಅಲ್ವೇನೋ ಹೇಳ್ತಿರೋದು. ಹೇಳು. ಅಯ್ಯೋ, ನೀನ್ ಎದುರುಗಡೆ ಬಂದಿದ್ದಕ್ಕೆ ನನ್ಗಿದ್ದಿದ್ದ ಜಾಬು ಹೋಯ್ತು. ಅದ್ಕೆ ನಿನ್ ಬಗ್ಗೆ ಇಷ್ಟೊತ್ತು ಎಷ್ಟೊಂದು ಹೇಳಿದ್ರೆ ನೀನ್ ನೋಡಿದ್ರೆ ಜಾಬ್ ಹೋಯ್ತು ಅಂತ ಹೇಳ್ತಿದ್ಯಲ್ಲ ಸೀನು. ನಿಜವಾಗ್ಲೂ ಹೋಯ್ತು ಅತ್ತ. ಸರಿ ಬಿಡೋ, ನಿನ್ ಹಣೆಲ್ ಬರ್ದಿರೋದೇ ನಿಂಗಾಗೋದು. ನೀನ್ ತಲೆ ಕೆಡಿಸ್ಕೋಬೇಡ. ಒಂದು ಬಾಗ್ಲನ್ನ ದೇವ್ರು ಮುಚ್ಚಿಬಿಟ್ರೆ ನಮಗೋಸ್ಕರ ಇನ್ನೊಂದು ಬಾಗಿಲು ತೆಗಿತಿದ್ದಾನೆ ಅಂತ ಅರ್ಥ ಸೀನು. ಅಂದ್ರೆ ಹೆಂಡತಿ ವಿಷಯದಲ್ಲೂ ಕೂಡನಾ?
ಆ ವಿಷಯ ಮುಂಚೆನೆ ಗೊತ್ತಿದ್ದಿದ್ರೆ ನಿನ್ನ ಆಚೆನೆ ಬರೋಕ್ ಬಿಡ್ತಿರ್ಲಿಲ್ಲ ನಾನು. ತಮಾಷೆ ನಿಲ್ಸಿ ಮೊದ್ಲು. ಸಾಕ್ ನಿಲ್ಸಿ. ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಯಾರಿಗೂ ಅರ್ಥನೇ ಆಗಲ್ವಾ? ಏನಣ್ಣ ನೀವು ಕೂಡನಾ? ಸರಿ ಬಿಡು ತಂಗಿಯಮ್ಮ. ಸೀನು, ಧೈರ್ಯವಾಗಿರಪ್ಪ. ನಿನಗಾದಷ್ಟು ಬೇಗ ಇನ್ನೂ ಒಂದು ಒಳ್ಳೆ ಕೆಲಸನೇ ಸಿಗುತ್ತೆ, ಸರಿನಾ? ಸರಿ ಅತ್ತೆ. ಏನು ನೀನು ಎಲ್ಲರ ಮುಂದೆ ಹಾಗೆಲ್ಲ ಹೇಳ್ತಾರ? ನಾನ್ ಸ್ವಲ್ಪ ಇರಮ್ಮ ಅಂತ ಹೇಳಿದ್ರು ನೀನೇ ಅಲ್ವಮ್ಮ ಹೇಳಕ್ ಹೇಳಿದ್ದು. ಹೌದು ಕಣೋ, ಹೇಳು ಅಂದ್ಕೂಡ್ಲೆ ಕೆಲ್ಸ ಹೋಯ್ತು ಅಂತ ನನ್ ಕಿವಿನಲ್ಲಿ ಹೇಳ್ಬೇಕಾಗಿತ್ತು. ಎಲ್ರ ಮುಂದೆ ಹೇಳ್ತಾರ? ನನ್ ಮರ್ಯಾದೆ ಎಲ್ಲ ಹೋಯ್ತು. ಏನೋ ನಿನ್ನ ಹೀರೋ ಮಾಡೋಣ ಅಂತ ಹೋದ್ರೆ ನೀನ್ ಝೀರೋ ಆಗ್ತಿದ್ಯಲ್ಲೋ. ಹೋಗ್ಲಿ ಬಿಡೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳು. ನೀವು ನಿಮ್ಮಗ ಕುತ್ಕೊಂಡು ಅಂದ್ಕೊಳ್ಳಿ. ಯಾರಪ್ಪ ಬಾಯಿಗೆ ಬಜೆ ಹಾಕಿದೀಳಿಗೆ? ಅಮ್ಮ ತುಂಬಾ ಹರ್ಟ್ ಆಗಿರೋ ತರ ಇದೆ ಅಪ್ಪ. ಇದೆಲ್ಲ ಅವಳಿಗೆ ಅರ್ಥನೇ ಆಗಿಲ್ಲ ಬಿಡ. ಆದ್ರೆ ನೀನೇನು ಜಾಬ್ ಹೋಯ್ತು ಅಂತ ಜೀವನನೇ ಹೋದಂಗೆ ಆಡ್ತಿದ್ಯಲ್ಲೋ. ಜಾಬ್ ಮಾಡ್ಕೊಂಡೆ ಜನಗಳು ಬದುಕ್ತಿದಾರ ಅಂತ ಅನ್ಕೊಂಡೇನೋ. ನಾನು ನೋಡು ಹೆಂಗ್ ಜಬರ್ದಸ್ತಾಗಿ ಬದುಕ್ತಾ ಇದ್ದೀನಿ. ಸುಮ್ನೆ ತಮಾಷೆಗಂದೆ ಕಂದ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ತುಂಬಾ ಕೆಲಸ ಇರುತ್ತೆ. ಆದ್ರೆ ಉದ್ಯೋಗ ಅನ್ನೋದು ಒಂದೇ ಲಕ್ಷ್ಯ ಇರಬಾರ್ದು. ಉದ್ಯೋಗ ಇಲ್ಲ ಅಂತಂದ್ರೆ ಬೇರೆ ಬಿಸ್ನೆಸ್ ಮಾಡ್ಬೋದು ಕಣೋ. ಒಂದ್ಸಲ ಯೋಚನೆ ಮಾಡು ಮಗನೇ. ಏನಂದ್ರೆ ಹೇಳು ಜಾನಕಿ. ಯಾರಿಗೂ ಹೇಳೋಕ್ಕಾಗದಿರೋಷ್ಟು ದೀರ್ಘಾಲೋಚನೆಯಲ್ಲಿ ನೀವಿದ್ದೀರಾ ಅಂತ ಕೇಳಿದ್ರೆ ನೀವು ಉತ್ತರ ಕೊಡ್ತೀರೇನ್ರಿ? ನನ್ನನ್ನು ಹೀಗೆ ನೋಡ್ತಾ ಇದ್ದೀರಿ ಅಂದ್ರೆ ನಾನೇನಾದ್ರೂ ಕೇಳಬಾರದು ಕೇಳಿದ್ನ? ಮತ್ತೆ ಆಟನ ಪೈಪೋಟಿಯಿಂದ ಆಡಿದ್ರೆ ಚೆನ್ನಾಗಿರುತ್ತೆ, ವಿರೋಧವಾಗಿ ಆಡಿದ್ರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡ್ತಿದ್ದೆ ಜಾನಕಿ. ರಾಜಿ ಏನಾದ್ರೂ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಳ್ಳ? ಅವಶ್ಯಕತೆ ಇದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದ್ರೆ ಈ ಗ್ರೌಂಡ್ನ ಮಾತ್ರ ಕೊಡಲ್ಲ. ನಾನೊಂದು ಟೀಮ್ನ ಸೆಲೆಕ್ಟ್ ಮಾಡ್ತೀನಿ. ಆ ಟೀಮ್ ಜೊತೆ ಇವ್ರ ಟೀಮ್ನ ಆಡೋದಿಕ್ಕೆ ಹೇಳಿ, ಗೆದ್ದು ತೋರ್ಸೋದಿಕ್ಕೆ ಹೇಳಿ. ಇಷ್ಟು ದಿನ ನಮ್ಮ ಕನಸುಗಳಿಗೋಸ್ಕರ ಮಾತ್ರನೇ ಕಷ್ಟಪಟ್ವಿ. ಈಗ ಈ ಗ್ರೌಂಡ್ಗೋಸ್ಕರ ಕಷ್ಟಪಡ್ತೀವಿ. ಈ ಗ್ರೌಂಡು ನಮ್ಮ ಜವಾಬ್ದಾರಿ. ಗೆದ್ದು ಸಾಧಿಸ್ಕೊಳ್ತೀವಿ. ಆದರೆ ಮೈದಾನದಲ್ಲಿ ಗೆಲುವು ನಿಮ್ದ ನಮ್ದ ಅಂತ ನಿಂತ್ಕೊಂಡಾಗ ಗೆಲುವು ನನ್ನ ಮಗಳಿಗೆ ಸಿಗುತ್ತಾ ಅನ್ನೋ ಆಸೆ ನನ್ನ ಯೋಚನೆಗೆ ತಳ್ಳಿದೆ. ಮೊದಲು ಆಡೋದನ್ನೇ ಬೇಡ ಅಂತ ಹೇಳಿದ್ ನೀವು, ಈಗ ಆಡಿದ್ರೇನೇ ಒಳ್ಳೇದು, ಮೈದಾನ ನಮ್ಮದಾಗುತ್ತೆ ಅಂತ ನಮ್ಮ ರಾಜಿನ ನೀವು ಇಷ್ಟು ಪ್ರೋತ್ಸಾಹಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ನೆರವೇರುತ್ತೆ ರೀ. ದೊಡ್ಡಪ್ಪ, ದೊಡ್ಡಮ್ಮ, ನೀವು ನಿಮ್ಮ ರಾಜಿ ಬಗ್ಗೆ ಮಾತ್ರ ಯೋಚನೆ ಮಾಡೋದಾ? ಈ ಮಗಳ ಬಗ್ಗೆ ತಲೆ ಕೆಡಿಸ್ಕೊಳಲ್ವಾ? ನೀನ್ ನಮ್ಮ ಜೊತೆನೇ ಇರಬೇಕು ಅಂತ ಕೇಳೋದಕ್ಕಿಂತ ದೊಡ್ಡದು ವಿಷಯ ಏನಿರುತ್ತಮ್ಮ? ನಿಮ್ಮ ಪ್ರೇಮಾಭಿಮಾನಿಗಳಿಗೆ ಯಾವ ಕೊರತೆನೂ ಇಲ್ಲ. ಆದ್ರೆ ನೀವು ಕೊಟ್ಟಿರೋ ಮಾತು ಬಗ್ಗೆ ನಿಮಗೆ ನೆನ್ಪು ಮಾಡೋಕೆ ಬಂದಿದ್ದೀನಿ. ಯಾವುದ್ರ ಬಗ್ಗೆ ಆದ್ಯಾ? ಆಸ್ತಿ ಪತ್ರನಾ? ಅಲ್ಲ ದೊಡ್ಡಮ್ಮ, ಋಣ ತೀರಿಸ್ಕೊಳ್ಳೋಕಿರೋ ಪತ್ರಗಳು. ಅಂದ್ರೆ ನನ್ನಿಷ್ಟ ಏನು ಅಂತಾನೂ ಕೇಳ್ದೆ ಬಲವಂತವಾಗಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ನಿಮ್ಮ ಅಳ್ಳಿನಿಂದ ವಿಮುಕ್ತಿ ಪಡೆಯೋಕ್ಕೋಸ್ಕರ ಡೈವೋರ್ಸ್ ಪೇಪರ್ಸ್.
ಏನ್ರಿ ಇದು? ಇದೇನು ಅಂತ ಆದ್ಯನ್ ಕೇಳ್ದೆ ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ ಜಾನಕಿ? ಇನ್ನು ನೀವು ನನಗೇನೂ ಹೇಳೋದಿಲ್ಲ ಅಂತ ಆಶಿಸ್ತಿದ್ದೀನಿ ದೊಡ್ಡಪ್ಪ. ಸೀನುಗ್ ಏನ್ ಹೇಳ್ತಿರೋ ಹೇಗ್ ಹೇಳ್ತಿರೋ, ಅವನ್ ಮಾಡಿರೋ ಪಾಪದಿಂದ ಆದ್ಯ ಅವರ ದೊಡ್ಡಮ್ಮ ದೊಡ್ಡಪ್ಪ ಜಗಳ ಮಾಡ್ತೇನೆ ಅವನ ಹತ್ರ ಸೈನ್ ಮಾಡಿಸಿ ಅವನಿಂದ ಬಿಡುಗಡೆ ಕೊಡ್ಸಿದ್ರು ಅಂತ 4 ಜನ ಅನ್ಕೊಂಡ್ರೆ ಸಾಕು.